ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ನಮ್ಮ ಬೆಂಗಳೂರು ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ. ಹಾಗಾಗಿ ನನಗೇನೋ ಒಂಥರ ಖುಷಿ, ಮಳೆ ಬಂದರೆ ಏನಾದರೂ ಬಜ್ಜಿ ಬೋಂಡ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಹೊರಟೆ. ಬಟ್ ನನ್ನ ಮಗ ಯಕ್ಷಗಾನ ಕ್ಲಾಸಿಗೆ ಹೋಗ್ತಾ ಇದ್ದ. ಹಾಗಾಗಿ ಬೇಡ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಅಡುಗೆ ಅಂತಂದರೆ ನಾನು ತೋರಿಸ್ತೀನಿ ನೆಕ್ಸ್ಟು ಈ ಒಂದು ವಿಡಿಯೋದ ಕೊನೆ ಭಾಗದಲ್ಲಿ ತೋರಿಸ್ತೀನಿ ನಾನೇನು ಅಡುಗೆ ಮಾಡಿದೆ ಅಂತ. ಸಿಂಪಲ್, ನಾನೇನು ಜಾಸ್ತಿ ಮಾಡಿಲ್ಲ. ಬಟ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಅದು ಸಂಜೆನೇ ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಈಗೆಲ್ಲರೂ ಗೊತ್ತಲ್ವಾ, ವರಮಹಾಲಕ್ಷ್ಮಿ ಶಾಪಿಂಗಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ಒಬ್ಬರು ಫ್ರೆಂಡು ಹೇಳಿದರು, ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುವಂಥ ಆಫರ್ಸು ಗಾಂಧಿ ಬಜಾರ್ ಸತೀಶ್ ಸ್ಟೋರಲ್ಲಿ ಇದೆ ಅಂತೆ. ನೀವು ಯಾರಾದರೂ ವರಮಹಾಲಕ್ಷ್ಮಿಗೋಸ್ಕರ ಶಾಪಿಂಗ್ ಮಾಡಬೇಕು ಅಂತ ಇದ್ದೀರಿ, ಆ ಕಡೆ ಹೋಗಬೇಕು ಅಂತ ಇದ್ದೀರಿ ಅಂತಂದರೆ ಸತೀಶ್ ಸ್ಟೋರಿಗೆ ಹೋಗಿ, ತುಂಬಾ ಆಫರ್ಸ್ ಇದೆ ಅಂತೆ. ನಾನು ಕೇಳ್ಪಟ್ಟೆ. ಹಾಗಾಗಿ ನಿಮಗೂ ತಿಳಿಸ್ಬಿಟ್ರೆ ನೀವು ಯಾರಿಗಾದರೂ ಹೆಲ್ಪ್ ಆಗುತ್ತೆ, ಹೋಗಿ ಶಾಪಿಂಗ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಬೇಕಾಗಿರುವಂತಹ ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕು. ಹಾಗೆಯೇ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದರ ಜೊತೆಗೆ ಈರುಳ್ಳಿನೂ ಹಾಕ್ಕೊಳ್ಳಿ. ಬೇರೆ ಥರದ ಯಾವುದೇ ನೀರನ್ನು ಸೇರಿಸೋ ಹಾಗಿಲ್ಲ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ನೀರಿರುತ್ತಲ್ಲ ಅದರಲ್ಲೇ ಕಲಿಸ್ಕೊಬೇಕು. ಬೇಕು ಅಂತಂದರೆ ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳಿ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೀರು ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಫ್ರೈ ಮಾಡಬೇಕಾದ್ರೆ ಇಳಿದೋಗ್ಬಿಡುತ್ತೆ. ಹಾಗಾಗಿ ನೀರು ಹಾಕ್ಕೊಳ್ದೆ ಗಟ್ಟಿ ಕಲಿಸ್ಕೊಂಡ್ರೆ ಒಳ್ಳೆಯದು. ತಳ ಹತ್ತಲಿಲ್ದಂಗೆ ಕೈ ಆಡಿಸ್ತಾ ಇರಿ. ಆವಾಗವಾಗೆ ಅದನ್ನು ನೋಡ್ತಾ ಇರಿ, ತಳ ಹತ್ಬೋದು. ಇದು ಬಂದು ತಿಳಿ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೊಸರನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೋಡೋಕ್ಕೆ ಮಾತ್ರ ಹೀಗಿದೆ, ಅದು ತಿನ್ಲಿಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.